ಯಾಕೆ ಅಂಕಲ್ ಹಾಗೆ ನೋಡ್ತಿದ್ದೀರಾ? ಬಾಯ್ ಪುಟ್ಟ. ಯಾಕೆ ಅಂಕಲ್ ಹಾಗೆ ನೋಡ್ತಿದ್ದೀರಾ? ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಬಾಯ್ಲಿ. ನೀವು ಬನ್ನಿ ಇಲ್ಲಿ. ನನಗೆ ಯಾರಾದರೂ ಏನಾದರೂ ಕೊಟ್ಟರೆ ನಾನು ಅದನ್ನು ವಾಪಸ್ ಕೊಡಬೇಕಂತೆ. ಅದಕ್ಕೆ ಇದು. ಹೆಂಗೆ? ತುಂಬ ಚೂಟಿ ಇದ್ದಾಳೆ ಸರ್ ನಿಮ್ಮ ಮಗಳು. ಅಯ್ಯೋ, ಇವಳು ನನ್ನ ಮಗಳಲ್ಲ. ನಮ್ಮ ಮನೇಲಿ ಒಬ್ರು ರಾಜೇಶ್ವರಿ ಅಂತ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರ ಮೊಮ್ಮಗಳು. ಹೇಳೋದಕ್ಕೆ ಕೆಲಸದವ್ರಷ್ಟೇ, ಆದರೆ ನಮ್ಮಲ್ಲೇ ಒಬ್ಬರಾಗಿದ್ದಾರೆ. ನಾನು ನನ್ನ ಹೆಂಡತಿ ಇಬ್ರು ಡಾಕ್ಟರ್ಸ್. ಮನೆ ಹಾಸ್ಪಿಟಲ್ ಅಂತ ಇಬ್ರು ತುಂಬ ಬ್ಯುಸಿ ಆಗಿರ್ತೀವಿ. ಮನೇನ ನೋಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ರಾಜೇಶ್ವರಿ ಅಮ್ಮ ಬಂದ ಮೇಲೆ ಯಾವ ಸಮಸ್ಯೆನೂ ಇಲ್ಲ. ಅದು ನಮ್ಮನೆ ಅಂತ ಹೇಳೋದಕ್ಕಿಂತ ಅವ್ರ ಮನೆ ಅಂತ ಹೇಳಿದ್ರೆ ಸರಿಯಾಗಿರುತ್ತೆ. ನನಗೊಬ್ಬ ಮಗ ಇದ್ದಾನೆ, ಸ್ವಾತಿ. ಅವನು ಒಂದೇ ಸ್ಕೂಲ್ಗೆ ಹೋಗ್ತಾರೆ. ನಮ್ಮನ್ನ, ಮನೇನ, ಮಕ್ಕಳನ್ನ ಎಲ್ರನ್ನೂ ತಾಯಿ ತರ ನೋಡ್ಕೋತಾರೆ. ಅಷ್ಟು ಒಳ್ಳೆ ಮನ್ಸಿರೋರು ಮೊಮ್ಮಗಳು ಅಂದಮೇಲೆ ಒಳ್ಳೆ ಗುಣ ಇಲ್ಲದೆ ಇರುತ್ತಾ? ಸ್ವಾತಿ, ನೀನು ಬೆಳ್ಳಿನ ಕಾಪಾಡಿ ನಮ್ಗೆಲ್ರಿಗೂ ಹೆಲ್ಪ್ ಮಾಡಿದ್ಯಾ. ನಿನಗೇನಾದ್ರೂ ರಿಟರ್ನ್ ಆಗಿ ಕೊಡ್ಬೇಕಲ್ಲ. ನಿನಗೇನು ಬೇಕು ಕೇಳು. ನನಗೆ ನಮ್ಮ ಅಜ್ಜಿ ಬೇಕು. ಅಜ್ಜಿನ? ಅಜ್ಜಿ ತುಂಬಾ ದಿನದಿಂದ ಮನೆಗೆ ಬಂದಿಲ್ಲ ಗೊತ್ತಾ ಅಂಕಲ್? ಹೌದು ಮುತ್ತು ಅವರೇ, ರಾಜೇಶ್ವರಿ ಅಮ್ಮ ತುಂಬಾ ದಿನದಿಂದ ಮನೆಗೆ ಬಂದಿಲ್ಲ. ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಏನು ಅಂತ ಕೇಳಿದ್ರೆ ಮಾತ್ರ ಏನೂ ಹೇಳಲ್ಲ. ತುಂಬಾ ದಿನ ಆದ್ಮೇಲೆ ಒಂದು ವಿಷಯ ಗೊತ್ತಾಯ್ತು. ಸ್ವಾತಿ ತಂದೆ ಇನ್ನೂ ಬದುಕಿದಾರಂತೆ. ಸ್ವಾತಿನ ಅವ್ರ ತಂದೆ ಹತ್ರ ಸೇರಿಸೋದೇ ನನ್ನ ಗುರಿ ಅಂತ ಹೇಳ್ತಾ ಇದ್ರು. ಆದ್ರೆ ಯಾರು ಏನು ಅಂತ ಮಾತ್ರ ಹೇಳಲೇ ಇಲ್ಲ. ಈ ಊರಲ್ಲಿ ಅವ್ರು ನೆಂಟ್ರಿದಾರಂತೆ. ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಬಂದ್ರು. ಆದ್ರೆ ವಾಪಸ್ ಬರಲೇ ಇಲ್ಲ. ನಾನು ತುಂಬಾ ದಿನದಿಂದ ಅವ್ರ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಫೋನ್ ನಾಟ್ ರೀಚಬಲ್ ಆಗಿದೆ. ಅಜ್ಜಿ ಇಲ್ಲದೆ ಇದ್ದಿದ್ದಕ್ಕೆ ಸ್ವಾತಿ ನಿದ್ದೆ ಕೂಡ ಮಾಡ್ತಾ ಇರಲಿಲ್ಲ ಸರ್. ಅದಕ್ಕೆ ಅಜ್ಜಿನ ಹುಡ್ಕೊಂಡು ಈ ಊರಿಗೆ ಬಂದೆ. ಅವತ್ತೇನಾಯ್ತು ಅಂದ್ರೆ, ಸ್ವಾತಿ, ಯಾಕಮ್ಮ ಬೇಜಾರಾಗಿದ್ಯಾ? ಅಜ್ಜಿ ಸಿಗ್ಲಿಲ್ಲ ಅಂತ ಬೇಜಾರಾ? ನೋಡು, ಅಜ್ಜಿ ಇದೇ ಊರಿಗೆ ಬಂದಿರೋದು. ನಾವು ಅಜ್ಜಿನ ಹುಡುಕಿ ಮಾತಾಡಿಸಿ ಕರ್ಕೊಂಡು ಹೋಗೋಣ, ಸರಿನಾ? ಪ್ರಾಮಿಸ್? ಪ್ರಾಮಿಸ್. ನೀನ್ ಹೀಗೆ ನಗ್ತಾ ಇದ್ರೆ ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ? ನಾನೀಗ ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ. ನಾನು ಬರೋವರೆಗೂ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಕೂತ್ಕೋಬೇಕು. ಎಷ್ಟು ಚೆನ್ನಾಗಿದೆ. ಏನು ನಾನ್ ಬರ್ಬೇಕಾ? ಹೌದಾ, 1 ನಿಮಿಷ ಬಂದೇ ಇರು. ಏನು ನಾನ್ ಬರ್ಬೇಕಾ?
ಬಾವಿ ಹತ್ರ ಯಾಕೆ ಹೋಗ್ತಿದ್ಯಮ್ಮ? ನಿಂತ್ಕೊಳ್ಳಮ್ಮ. ಅದೇ ಯಾಕಮ್ಮ ಇಲ್ಲಿಗೆ ಬಂದೆ? ಬಾವಿ ಹತ್ರ ಯಾರಾದ್ರೂ ಒಬ್ಳೆ ಹೀಗೆ ಬರ್ತಾರಾ ಹೇಳು? ಅಂಕಲ್ ನಾನ್ ಬಂದಿಲ್ಲ, ಈ ಗಿಳಿನ ಕರ್ಕೊಂಡ್ ಬಂತು ನೋಡಿ ಹೆಂಗ್ ರೌಂಡ್ ಹೊಡಿತಿದೆ. ಗಿಣಿ ಯಾಕೆ ಹೀಗೆ ಬಾವಿನೇ ಸುತ್ತುತ್ತಾ ಇದೆ? ಸುಮ್ಮನೆ ಅದು ಸುತ್ತೋದಿಲ್ಲ, ಬಾವಿನಲ್ಲಿ ಏನೋ ಇರಬೇಕು. ನೋಡ್ತೀನಿ, ಈ ಕಡೆ ಬಮ್ಮ. ಯಾಕಮ್ಮ ಏನಾಯ್ತು? ಬಾವಿಗೆ ಬಿದ್ಬಿಟ್ಟಿದ್ಯಾ? ಏನಮ್ಮ ನನ್ನ ಮಾತು ಕೇಳಿಸ್ತಾ ಇದೆಯಾ? ಹಾಗೆ ಇರು, ನಾನು ಹೋಗಿ ಜನರನ್ನ ಕರ್ಕೊಂಡ್ ಬರ್ತೀನಿ. ನಿಧಾನ. ಸ್ವಾತಿ, ಅಕ್ಕನ್ನ ಮಾತಾಡಿಸ್ತಾ ಇರು. ಪ್ರಜ್ಞೆ ತಪ್ಪಿದ್ರೆ ನೀರಲ್ಲಿ ಮುಳುಗಿ ಸತ್ತೋಗ್ಬಿಡ್ತಾರೆ. ನೀ ಮಾತಾಡಿಸ್ತಾ ಇರು. ಅಯ್ಯಯ್ಯೋ ಹೌದಾ? ನಾ ಬರ್ತೀನಿ, ಅಕ್ಕನ್ ಮಾತಾಡಿಸ್ತಾ ಇರು. ಓಕೆ ಅಂಕಲ್. ಅಕ್ಕ ನನ್ ಮಾತ್ ಕೇಳಿಸ್ತಿದ್ಯಾ? ಅಕ್ಕ ಕೇಳಿಸ್ತಿದ್ಯಾ? ಪ್ಲೀಸ್ ಅಕ್ಕ ಎದ್ದೇಳಿ ಅಕ್ಕ. ಅಯ್ಯಯ್ಯೋ ಅಕ್ಕ ಮುಳುಗೋಗ್ತಿದ್ದೀರಾ, ಕೈ ಇಟ್ಕೊಳ್ಳಿ. ಏನೇ ಸರ್? ಯಾರೋ ಬಾವಿಗೆ ಬಿದ್ಬಿಟ್ಟಿದ್ದಾರೆ, ದಯವಿಟ್ಟು ಬನ್ನಿ ಬನ್ನಿ. ಇದೆ ಇದೆ ಬಾವಿ, ಬನ್ನಿ. ಸ್ವಾತಿ, ಹಿಂದೆ ಹೋಗು, ಹಿಂದೆ ಹೋಗು. ಬನ್ರಪ್ಪ, ನೋಡಿ ಅಲ್ಲೇ ಅಲ್ಲೇ, ಬೇಗ ಹೋಗಿ. ಇಳಿರಿ ಇಳಿರಿ, ನಿಧಾನ ನಿಧಾನ. ಹುಡುಗಿ ಯಾರ ಮನೆಯವರು ಅಂತ ಏನಾದ್ರು ನಿಮಗೆ ಗೊತ್ತಾ? ಅಣ್ಣ ನಮ್ಗೆ ಗೊತ್ತಿಲ್ಲ ಅಣ್ಣ, ಬೇರೆ ಊರ್ನ ನಾವು. ದಯವಿಟ್ಟು ಒಂದು ಹೆಲ್ಪ್ ಮಾಡಿ, ಈ ಹುಡುಗಿನ ಕಾರ್ವರೆಗೂ ಕರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಿ ಪ್ಲೀಸ್. ಸರಿ ನಡೀರಿ. ಬನ್ನಿ ಬನ್ನಿ. ಸ್ವಾತಿ ಬಾಮ. ಅಂಕಲ್ ಬಂದೆ. ಬೆಳ್ಳಿಗೆ ಪ್ರಜ್ಞೆನೇ ಇರಲಿಲ್ಲ. ಮನೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಹುಷಾರಾದ್ಲು. ಬೆಳ್ಳಿ ತನ್ನ ಜೀವನದಲ್ಲಿ ಹಿಂದೆ ನಡೆದ ಎಲ್ಲ ಘಟನೆಗಳ ಬಗ್ಗೆ ನನ್ನ ಹೆಂಡತಿ ಹತ್ರ ಹೇಳ್ಕೊಂಡ್ಳು. ಪಾಪ ಬೆಳ್ಳಿ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಕಷ್ಟ ನೋವು ಅನುಭವಿಸಿರೋದನ್ನ ಕೇಳಿ ನಮಗೂ ತುಂಬ ದುಃಖ ಆಯಿತು. ಆಮೇಲೆ ಅವಳನ್ನ ಸಮಾಧಾನ ಮಾಡಿ ನಮ್ಮನೇಲೆ ಉಳಿಸ್ಕೊಂಡ್ವಿ. ಮಕ್ಕಳ ಹತ್ರ ಹೇಗಿರಬೇಕು, ದೊಡ್ಡವ್ರ ಹತ್ರ ಹೇಗಿರಬೇಕು ಅಂತ ಬೆಳ್ಳಿಗೆ ಚೆನ್ನಾಗಿ ಗೊತ್ತಿದೆ ಸರ್. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ತಿದ್ದ ಇನ್ನೊಂದು ವಿಷಯ ಏನು ಅಂದರೆ ಬೆಳ್ಳಿಯ ಮುಗ್ಧತೆ. ನಮ್ಮ ಸ್ವಾತಿ ರಾಜೇಶ್ವರಿ ಅಮ್ಮ ಇಲ್ಲ ಅಂದರೆ ಇರೋದೇ ಇಲ್ಲ. ಒಳ್ಳೆ ಸಮಯದಲ್ಲಿ ಬೆಳ್ಳಿ ನಮ್ಮನೆಗೆ ಬಂದು ಅವ್ರ ಕೊರತೆನ ನೀಗಿಸಿದ್ಲು. ಆದರೆ ಇಲ್ಲಿಂದ ಹೋದ್ಮೇಲೆ ಬೆಳ್ಳಿನೂ ಇರಲ್ಲ, ರಾಜೇಶ್ವರಿ ಅಮ್ಮನೂ ಇರಲ್ಲ. ಸ್ವಾತಿನ ಸಮಾಧಾನ ಮಾಡೋದೇ ಕಷ್ಟ. ಅಯ್ಯೋ, ಈ ಮನೆ ನಿಮ್ದು ಅಂತ ತಿಳ್ಕೊಳ್ಳಿ.
ನೀವು ಯಾವ ಟೈಮಲ್ಲಿ ಬೇಕಾದರೂ ಸ್ವಾತಿನ ಕರ್ಕೊಂಡು ಮನೆಗೆ ಬರ್ಬೋದು. ನೀವು ಮಾಡಿರೋ ಉಪಕಾರ ಮರೆಯೋ ಅಂಥದ್ದಲ್ಲ. ಈ ಮನೆ ಸುಖ ಸಂತೋಷನ ಮತ್ತೆ ವಾಪಸ್ ತಂದುಕೊಟ್ಟಿದ್ದೀರ. ನಮ್ಮೆಲ್ಲರೂ ಸುಖವಾಗಿಡೋ ಶಕ್ತಿ ಬೆಳ್ಳಿಗೆ ಮಾತ್ರ ಇರೋದು. ನಾವೆಲ್ಲರೂ ಸಂತೋಷವಾಗಿರಬೇಕು ಅಂದರೆ ಬೆಳ್ಳಿ ಇರಲೇಬೇಕು. ಇಷ್ಟು ದಿನ ಬೆಳ್ಳಿ ಇಲ್ಲದೆ ಈ ಮನೆ ಕತ್ಲಾಗಿತ್ತು. ಈ ಮನೆನ ಬೆಳಗು ನಂದಾದೀಪನ ಜೋಪಾನ ಮಾಡಿ ಕರ್ಕೊಂಬಂದಿದ್ದೀರಾ. ನಾನು ಉಸಿರಿರೋವರೆಗೂ ನಿಮ್ಮ ಉಪಕಾರನ ನಾನು ಮರೆಯಲ್ಲ. ನಮ್ಮ ಸ್ವಾತಿ ಎಲ್ಲೋ ಇರೋ ಬೆಳ್ಳಿ ಹತ್ರ ಹೇಗೆ ಓದ್ಲು ಅಂತ ನನಗೆ ನಂಬಿಕೆನೇ ಬರ್ತಾ ಇಲ್ಲ ಸರ್. ಬೆಳ್ಳಿ ಬಗ್ಗೆ ಹೇಳಬೇಕು ಅಂದರೆ ಅವಳಿಗೆ ತಾಯಿ ಚಾಮುಂಡಿ ರಕ್ಷೆ ಇದೆ ಸರ್. ಅವಳು ಒಳ್ಳೇದು ನಡಿಬೇಕು ಅಂತ ತಾಯಿ ಹತ್ರ ಬೇಡ್ಕೊಂಡ್ರೆ ಸಾಕು ಸರ್, ಅದು ಖಂಡಿತವಾಗ್ಲೂ ನಡೆಯುತ್ತೆ. ನನಗನ್ಸೋ ಪ್ರಕಾರ ಎಲ್ಲೋ ಹೋಗ್ತಿದ್ದಿದ್ದು ನಿಮ್ಮನ್ನ ಆ ಶಕ್ತಿನೇ ಬಾವಿ ಹತ್ರ ಕರ್ಕೊಂಬಂದು ನಿಲ್ಸಿದೆ ಅನ್ಸುತ್ತೆ. ಮಕ್ಕಳು ದೇವ್ರ ಪ್ರತಿರೂಪ ಅಂತಾರೆ. ಬೆಳ್ಳಿ ವಿಷಯದಲ್ಲಿ ಅದು ನಿಜ ಆಗಿದೆ. ಸ್ವಾತಿ ರೂಪದಲ್ಲಿ ಆ ತಾಯಿ ಬಂದು ಕಾಪಾಡಿದಾಳೆ. ಇವರಿಬ್ರು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಸರ್. ಸ್ವಾತಿ ಬಾಯ್ಲಿ. ಅಕ್ಕ ಹೋಗ್ಲಾ? ಬಾಯ್ಲಿ ಕೂತ್ಕೋ. ನೀನ್ ನೋಡೋಕೆ ಮುದ್ದು ಗೊಂಬೆ ತರ ಇದೆಯಾ. ನೀವು ಮುದ್ದು ಗೊಂಬೆ ತರನೇ ಇದ್ದೀರಾ. ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಯಾರದ್ದೋ ಮಗು ಅಂತ ಇಷ್ಟೊಂದು ಮುದ್ದು ಮಾಡ್ತಿದ್ದೀರಲ್ಲ. ಸ್ವಾತಿ ನಮ್ಮ ಮಗಳೇ. ಸ್ವಾತಿ ನಮ್ಮ ಮಗಳೇ ಅನ್ನೋದು ಗೊತ್ತಾದ್ರೆ ಎಷ್ಟೊಂದು ಸಂತೋಷ ಪಡ್ತೀರಾ ಮಾವ ನೀವು. ತಾಯಿಯಾಗಿ ಅವಳನ್ನ ಎತ್ತಿ ಮುದ್ದಾಡಕ್ಕಾಗ್ಲಿಲ್ಲ. ತಂದೆಯಾಗಿ ಅವಳೇ ನಿಮ್ಮ ಮಗಳು ಅನ್ನೋ ವಿಷಯನೇ ನಿಮ್ಗೆ ಗೊತ್ತಿಲ್ಲ. ಈ ಮನೇಲಿ ರಾಣಿಯಾಗಿ ಬಾಳ್ಬೇಕಾಗಿರೋ ಅವಳಿಗೆ ಯಾರದೋ ಮನೆಗೆ ಬಂದಾಗ ಅನಿಸ್ತಾ ಇದೆ ಇದನ್ನ ಸಂತೋಷದ ಕ್ಷಣ ಅನ್ಬೇಕು, ಇಲ್ಲ ದುಃಖದ ಕ್ಷಣ ಅನ್ಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಈ ಮುದ್ದು ನಕ್ಷತ್ರ ಮಾಡಿರೋ ಹೆಲ್ಪ್ಗೆ ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಏನು? ಆದಷ್ಟು ಬೇಗ ನಿಮ್ಮ ಅಜ್ಜಿನ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಪ್ರಾಮಿಸ್? ಪ್ರಾಮಿಸ್. ನೀವು ಏನಾದ್ರೂ ನಮ್ಮ ಅಜ್ಜಿನ ಕರ್ಕೊಂಡು ಬಂದ್ರೆ ನನ್ನ ಹತ್ರ ತುಂಬಾ ಚಾಕ್ಲೇಟ್ಸ್ ಇದೆ, ಅದನ್ನ ಕೊಡ್ತೀನಿ. ಅಷ್ಟು ಚಾಕ್ಲೇಟ್ಸ್ ನನಗೆ ಕೊಟ್ರೆ ನೀನೇನ್ ತಿಂತೀಯಾ? ನೀವು ತಿನ್ನೋವಾಗ ಸ್ವಲ್ಪ ನನಗೆ ಕೊಡಲ್ವಾ? ಅವಾಗ ನಾನು ತಿಂತೀನಿ. ಅದಾದ್ಮೇಲೆ ಆಯ್ತು, ಆದ್ರೆ ಸದ್ಯಕ್ಕೆ ನನಗೇನಾದ್ರೂ ಬೇಕಲ್ಲ. ಅಡ್ವಾನ್ಸ್ ಅಂತ ಒಂದು ಮುತ್ತು ಕೊಟ್ಟಿರ್ತೀನಿ. ನಾನು ಬರೋವರೆಗೆ ಅದನ್ನು ಜೋಪಾನವಾಗಿ ಇಟ್ಕೊಂಡಿರ್ಬೇಕು. ಸರಿ. ಬನ್ನಿ ಬನ್ನಿ ಬನ್ನಿ. ಸರ್, ನಾನು ಸ್ವಾತಿನ ಈಗ ನೋಡಿದ್ದೀನಿ ಅಂತ ಅನಿಸ್ತಾ ಇಲ್ಲ. ಇವಳ ಜೊತೆ ತುಂಬಾ ಪಳಗಿದ್ದೀನಿ, ತುಂಬಾ ಮಾತಾಡಿದ್ದೀನಿ ಅಂತ ಅನಿಸ್ತಿದೆ. ಹರಿಣಿ, ಕಾಫಿ ತಗೊಂಬಮ್ಮ. ಸರಿ ಮಾವ. ನೀವು ನಿಮ್ಮ ಕುಟುಂಬದವರು ಹಾಗೆ ರಾಜೇಶ್ವರಿ ಅಮ್ಮನವರು ಎಲ್ಲರೂ ನಮ್ಮ ಮನೆಗೆ ಒಂದ್ಸರಿ ಊಟಕ್ಕೆ ಬರಬೇಕು. ಸರ್, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಮಾವ, ಸ್ವಾತಿ ನಿಮ್ಮ ಮಗಳು. ಅವಳು ಹೊಟ್ಟೆಲಿದ್ದಾಗ ನಿಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡಿದ್ದಾಳೆ. ಆದಷ್ಟು ಬೇಗ ನಿಮ್ಮನ್ನ ಬೆಳ್ಳಿನ ಒಂದ್ ಮಾಡಿ ಮಗಳನ್ನ ನಿಮ್ಮ ಹತ್ರ ಸೇರಿಸ್ತೀನಿ. ನಾನು ಅನ್ಕೊಂಡಿರೋದನ್ನ ಈಡೇರಿಸ್ತೀನಿ ಮಾವ. ನಿಮ್ಮ ಕುಟುಂಬದವರು ಹಾಗೆ ರಾಜೇಶ್ವರಿ ಅಮ್ಮನವರು ಎಲ್ಲರೂ ಒಂದ್ ದಿವಸ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಖಂಡಿತ ಬರ್ತೀವಿ. ಹಾಗೆ ನೀವೆಲ್ಲರೂ ಕೂಡ ನಮ್ಮ ಮನೆಗೆ ಬರಬೇಕು. ಖಂಡಿತ ಮೇಡಮ್ನವರೇ, ನೀವಿಬ್ರು ಕೂಡ ನಮ್ಮ ಮನೆಗೆ ಬರಬೇಕು. ತುಂಬ ಸೈಲೆಂಟ್ ಅಲ್ಲ, ತುಂಬ ಒಳ್ಳೆಯವರು ಅಂತ ಕಾಣಿಸುತ್ತೆ. ಮುತ್ತವ್ರೆ, ನಿಮ್ಮ ಮನೆ ಮಾತ್ರ ಅರಮನೆ ಥರ ತುಂಬ ಚೆನ್ನಾಗಿದೆ. ಹಿರಿಯರು ಕಟ್ಸಿದ್ದು ಏನೋ ಕಾಪಾಡ್ಕೊಂಡು ಬಂದಿದ್ದೀವಿ.
ಸರಿ, ನಾನಿಲ್ಲಿ ಹೊರಡ್ತೀನಿ. ಇಲ್ಲ ಇಲ್ದಲ್ಲ, ಎಲ್ಲಿ ಹೋದ್ಲು ಸ್ವಾತಿ? ಸ್ವಾತಿ ಸ್ವಾತಿ ಇಲ್ಲೇ ಆಟ ಆಡ್ಕೊಂಡಿದ್ಲಲ್ಲ, ಎಲ್ಲೋದ್ಲು? ಸ್ವಾತಿ 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 ಎಷ್ಟು ಮುದ್ದಾಗಿದ್ದಾರೆ ಇವರು. ಆಯ್ತು, ನಿಮ್ಮ ಹೆಸರೇನು? ಹೇಳಲ್ವಾ? ಆಯ್ತು ಬಿಡಿ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಲ್ವಾ, ಅವಾಗ ಹೇಳಿ. ಇಲ್ಲೇನ್ ಮಾಡ್ತಿದ್ಯಾ? ದೀಪ ಚೆನ್ನಾಗಿ ಉರಿಬೇಕು ಅಂತ. ನನ್ ಮಗಳೇ ನನ್ನ ಮನೇನ ಬೆಳಗಿಸ್ತಾಳೆ. ಅಂಕಲ್, ಈ ಫೋಟೋಗೆ ಹಾಲಾಗಿ ದೀಪ ಹಚ್ಚಿದೀರ ಅಲ್ವಾ? ಇವ್ರು ಯಾರು ಅಂಕಲ್? ಅವರು ನನ್ನ ಹೆಂಡತಿ. ನೋಡಕ್ ತುಂಬಾನೇ ಚೆನ್ನಾಗಿದ್ದಾರೆ ಅಂಕಲ್. ನೋಡಕ್ಕಷ್ಟೇ ಅಲ್ಲ, ಗುಣದಲ್ಲಿ ರೂಪದಲ್ಲಿ ಎಲ್ಲ ನಿನ್ನ ಹಾಗೆ ಇದ್ರು. ಮತ್ತೆ ಅಲ್ಲಿ ಅವರು? ನಾನು ಅವ್ರನ್ನ ನೋಡ್ಬೇಕಲ್ಲ.